ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರೂ ಈ ಚಾನಲ್ನ ನೋಡ್ತಾ ಇರುವಂಥರೆಲ್ಲರಿಗೂ ನಮಸ್ಕಾರ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೂ. ನಾನೊಂದು ಹೊಸ ಮನೆಮದ್ದಿನೊಂದಿಗೆ ಬಂದಿದ್ದೇನೆ. ಹಾಗೆ ಹೊಸ ಮನೆಮದ್ದುಗಳನ್ನು ತೊಗೊಂಡು ಬರ್ತಾ ಇರ್ತೀನಿ. ಇದರ ಹೆಸರು ಇಸಾಬ್ಗೋಲ್ ಅಂತ ಕರೀತಾರೆ. ಇದು ಎಲ್ಲ ಗ್ರೋಸರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದಕ್ಕೆ ಇವಾಗ ರೇಟು 100 ಗ್ರಾಮಿಗೆ 120 ರೂಪಾಯಿ ಏನೋ ಇದೆ. ಇವಾಗ ಇದರ ರೇಟ್ ಜಾಸ್ತಿ ಆಗಿದೆ. ಇದರ ಉಪಯೋಗ ಏನೆಂದರೆ, ಇದು ತುಂಬ ಮೋಷನ್ ಸಮಸ್ಯೆ ಇರುವಂಥವರಿಗೆ, ಮತ್ತು ಯಾವ ಮೋಷನ್ ಮಾಡುವಾಗ ಉರಿ ಆಗುತ್ತಲ್ಲ ಅವರಿಗೆ, ಮತ್ತು ಕೈ ಕಾಲೆಲ್ಲ ಉರಿ ಬರುತ್ತಲ್ಲ ಅಂಥವರಿಗೆ ಇದು ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಇದು ಮಾಡುವುದು ಹೇಗೆಂದರೆ, 2 ಸ್ಪೂನನ್ನು ಈ ಪೌಡರನ್ನು ಒಂದು ಇದಕ್ಕೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರಿನ ಜೊತೆಗೆ ಮಿಶ್ರಣ ಮಾಡಿ ನೆನೆಸಿ ಇಡಬೇಕು. 2 ತಾಸು ಅಥವಾ 2 ಗಂಟೆಗಳ ಕಾಲ ಇದನ್ನು ಹಾಗೆ ನೆನೆ ಇಡಬೇಕು. ನೆನೆಸಿದಾಗ ಇದು ಹೇಗಾಗುತ್ತೆ ಅಂದರೆ, ಈ ರೀತಿ ಜೆಲ್ಲಿನ ರೂಪದಲ್ಲಿ ಕಂಡುಬರುತ್ತೆ. ಇದನ್ನು ನೋಡುವುದಕ್ಕೆ ಅಲೋವೆರಾ ಜೆಲ್ ಥರನೇ ಕಾಣಿಸುತ್ತೆ. ಆ ಥರ ಲೋಳೆ ಆಗಿರುತ್ತೆ. ಬಟ್ ಇದು ಲೋಳೆ ಆದರೂ ಪರವಾಗಿಲ್ಲ, ಇದು ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುತ್ತೆ. ಇದು ತಿನ್ನಲಿಕ್ಕೆ ನೋಡೋಕ್ಕೆ ಆದ ರೀತಿ ಕಾಣುತ್ತೆ ಅಷ್ಟೇ, ಬಿಟ್ಟರೆ ಯಾವುದೇ ರೀತಿಯ ವಾಸನೆ ಇರುವುದಿಲ್ಲ, ಸ್ಮೆಲ್ ಇರುವುದಿಲ್ಲ, ಏನೂ ಇಲ್ಲ. ಇದಕ್ಕೆ ಹಾಗೆ ಡೈರೆಕ್ಟಾಗಿ ತಿನ್ನುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಂಡು ತಿನ್ಬೋದು. ಈ ಬೆಲ್ಲವನ್ನು ಸೇರಿಸ್ಕೊಂಡು ತಿನ್ನೋದ್ರಿಂದ ನಮಗೆ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ತಿನ್ಬೋದು. ಅಷ್ಟೇ ಅಲ್ಲ, ಇದನ್ನು ಜ್ಯೂಸ್ ಕೂಡ ಮಾಡ್ಬೋದು. ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಬೇಕಾದರೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ತಿಳಿಸ್ಕೊಡ್ಬೇಕು ಅಂದರೆ. ಇದನ್ನು ಈ ರೀತಿಯಾಗಿ ಬೆಲ್ಲ ಮತ್ತು ಆ ಜೆಲ್ಲನ್ನು ಹಾಕಿ ಮಿಶ್ರಣ ಮಾಡಿಕೊಂಡು ನಾವು ತಿನ್ಬೋದು. ಇದು ಹಾಸ್ಟೆಲಲ್ಲಿ ಇರುವಂಥ ಮಕ್ಕಳು ಇರ್ತಾರಲ್ಲ, ಅವರು ಬೇಕ್ರಿ ಐಟಮ್ಸನ್ನು ತಿಂದು ಅವರಿಗೆ ಮೋಷನ್ ಸಮಸ್ಯೆ ಆಗಿರುತ್ತೆ, ಮತ್ತು ಆಯಿಲಿ ಫುಡ್ಡನ್ನು ಜಾಸ್ತಿ ತಿಂತಾ ಇರ್ತಾರೆ ಅವರು. ಅಂಥವರಿಗೆ ಮೋಷನ್ ಸಮಸ್ಯೆ ಆಗುತ್ತೆ. ಅಂಥ ಸಮಯದಲ್ಲಿ ಈ ಒಂದು ಪದಾರ್ಥವನ್ನು ತಗೊಂಡೋಗಿ ಇಟ್ಕೊಂಡು ಈ ರೀತಿಯಾಗಿ ಮಾಡಿ ಅವರು ಏನು ಮಾಡ್ಬೋದು, ತಿನ್ಬೋದು. ಅಷ್ಟೇ ಅಲ್ಲ, ಇವಾಗ ಮಳೆಗಾಲದಲ್ಲಿ ನಾವು ಆಯಿಲಿ ಐಟಮ್ಸ್ಗಳು, ಕ್ರಿಸ್ಪಿ ಐಟಮ್ಸ್ಗಳನ್ನು ಜಾಸ್ತಿ ತಿಂತಾ ಇರ್ತೀವಿ. ಅಷ್ಟೇ ಅಲ್ಲದೆ ಬಾಡಿ ಹೀಟ್ ಆಗುತ್ತೆ. ಇಂಥ ಸಮಯದಲ್ಲೂ ನಾವು ಮೋಷನ್ಸ್ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಮೋಷನ್ ಮಾಡುವಾಗ ಉರಿ ಬರುತ್ತೆ. ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು, ರಾತ್ರಿ ಇದನ್ನು ನೆನೆಸಿಟ್ಟು ಬೆಳಗ್ಗೆ ತಿನ್ಬೋದು. ಅಥವಾ ರಾತ್ರಿ ಸಮಯದಲ್ಲಿ 7 ಗಂಟೆ ಅಷ್ಟೊತ್ತಿಗೆ ನೆನೆ ಹಾಕಿ 9 ಗಂಟೆ ಅಷ್ಟೊತ್ತಿಗೆ ಇದನ್ನು ತಿಂದು ನಾವು ಮಲಗಿದರೆ ನಮಗೆ ಬೆಳಗ್ಗೆ ಮೋಷನ್ ಪ್ರಾಬ್ಲಮ್ ಇರುವುದಿಲ್ಲ, ಯಾವುದೇ ರೀತಿಯ ಉರಿ ಸಮಸ್ಯೆ ಕಂಡುಬರುವುದಿಲ್ಲ. ಹಾಗೆ ಇದು ತಿನ್ನುವುದಕ್ಕೆ ತುಂಬ ಚೆನ್ನಾಗಿರುತ್ತೆ, ಜೆಲ್ ಥರ ಇರುತ್ತೆ. ಈ ರೀತಿ ಮಿಶ್ರಣ ಮಾಡಿದಾಗ ಅದೇನಾಗುತ್ತೆ, ತೆಳುವಾಗಿ ನೀರಿನ ರೂಪದಲ್ಲಿ ಒಂದು ಸ್ವಲ್ಪ ಲೋಳೆ ಎಲ್ಲ ಬಿಟ್ಕೊಂಡು ಈ ಥರ ಆಗುತ್ತೆ, ಚಾಕ್ಲೇಟ್ ಥರ ಕಾಣಿಸುತ್ತೆ. ಇದರಿಂದ ನಾವು ಈಸಿಯಾಗಿ ತಿನ್ಬೋದು. ಥ್ಯಾಂಕ್ ಯು. ಶೇರ್ ಮಾಡಿ ಎಲ್ಲರಿಗೂ.